ನೋಡಿ ಇದು ಹೊಂಟವಲ್ಲ ನೋಡಿ ಸರ್ ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಸಿದ್ದಣ್ಣ ವಾಲಿ ಅಪ್ಚಂದ. ಇದು ಯಾವ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿರಿ ಸರ್? ಇದು MLC ಕಂಪ್ನಿ ಪ್ರಾಡಕ್ಟ. ಕಬ್ಬು ಹಚ್ಚೋದು ಒಂದು ತಿಂಗಳಿಗೆ ಧರ್ತಿ ಪ್ಲಸ್ ಯೂಸ್ ಮಾಡೀವಿ. ಧರ್ತಿ ಪ್ಲಸ್ ಯೂಸ್ ಮಾಡಿದ ನಂತರ ಒಂದು ದೀಡ್ ತಿಂಗಳ ನಂತರ ಬೂಸ್ಟ್ವನ್ನ, ಪಿಕಾಪ, ಕ್ರಾಪ್ಸಿಲ್ಲ, ಪ್ರೊಡಕ್ಟ್ಸ್ ಇವು ಮೂರು ಸ್ಪ್ರೇ ಮಾಡೀವಿ. ಅವು ಯಾವ ಪ್ರಮಾಣದ ಸ್ಪ್ರೇ ಮಾಡಿರಿ? ಈಗ ಬೂಸ್ಟ್ ಒನ್, ಬೂಸ್ಟ್ ಟು, ಬೂಸ್ಟ್ ಒನ್, ಪಿಕಪ್, ಕ್ರಾಪ್ಸಿಲ್ಲ ಅವೆಲ್ಲ ಎಷ್ಟೆಷ್ಟು ಹಾಕಿರವೆಲ್ಲ? ಒಂದು ಡಬ್ಬಿಗೆ 50 ml. ಒಂದು ಬಗಲ್ ಡಬ್ಬಿಗೆ 50 ml, 60 ml ಅಷ್ಟೇ. 50 ಯಾವ ಮಕ್ಳು 50 60 ಹಾಕಿರೈತು. ಆ ಪ್ರಕಾರ ಯೂಸ್ ಮಾಡೀವಿ. ಈಗ ಮಿನಿಮಮ್ ಇಲ್ಲಪ್ಪ ಅಂದ್ರೆ ಒಂದು 3 ತಿಂಗಳು ಕಬ್ಬು ಬರೋದು. ಇದು 3 ತಿಂಗಳು ಕಬ್ಬು ರೀ? 3 ತಿಂಗಳು ಕಬ್ಬು ಬರೋದು. ಈ ಕಬ್ಬು ಫಸ್ಟ್ ಕ್ಲಾಸ್ ಬಂದ ಕಬ್ಬ. ಇದು ಪ್ರೊಡಕ್ಟ್ಸ್ ಸರಿಯಾಗದ, ಯಾರನ್ನೂ ಯೂಸ್ ಮಾಡ್ಬೋದು. ಇದು ಇಷ್ಟೇ ಕಬ್ಬಿಗೆ ಅಷ್ಟೇ ಅಲ್ಲರಿ ಮತ್ತು ಬೇರೆ ಬೆಳೆಗೆ ಬರ್ತದೆ ರೀ? ಇದು ಕಬ್ಬಿಗೆ, ತೊಗರಿಗೆ, ಸೋಯಾಬೀನ್ಗೆ ಹಾಕಿದೆ. ಅದಕ್ಕೆ ಮೊದಲು ಒಂದು ಸೋಯಾಬೀನ್ಗೆ ಒಂದು ಪ್ಯಾಕೆಟಿಗೆ ಒಂದು ಬೀಜೋಪಚಾರ 250 ml ಇರ್ತದೆ. ಅದು ಏನದ ಒಂದು ಪ್ಯಾಕೆಟಿಗೆ ಹಚ್ಚಿ ಬಿತ್ತಿದೆವು. 6 ಪ್ಯಾಕೆಟ್ ಬಿತ್ತರ 150 ಪ್ಯಾಕೆಟ್ ಸೋಯಾಬೀನ್ ಆಗ್ಯದ. ಇಳುವರಿ ಭಾಳ ಫಸ್ಟ್ ಕ್ಲಾಸ್ ಬರ್ತದೆ. ಇದರಿಂದ ಎಲ್ಲ ಬಿತ್ತಿ ಬೀಜದೆಲ್ಲ ನಾಟಿ ಹೊರಗೆ ಬರ್ತವೆ. ಆಯಿತು. ಇದು ಅಂದ್ರೆ ಇದಕ್ಕೆ ಭಾಳ ಕಳಿ ಇರ್ತದೆ, ಅಂದ್ರೇನು ಹಚ್ಚಗೆ ಲಕ್ಷಣ ಸರಿಯಾಗಿರ್ತದೆ. ಆನಂತರ ಏನಪ್ಪ ಅಂದ್ರೆ ಬೀಜೋಪಚಾರ ಬಿತ್ತು ಆದ ನಂತರ ಒಂದು ತಿಂಗಳಿಗೆ ಬೂಸ್ಟ್ ಒನ್ ಕೊಟ್ಟಿವಿ, ಪಿಕಪ್ಪ ಕೊಟ್ಟಿವಿ. ಆನಂತರ ಹೂವು ನೆನೆ ಬರೋ ಟೈಮಿಗೆ ಬೂಸ್ಟ್ ಟು, ಪಿಕಪ್ಪ, ಕ್ರಾಪ್ಸಿಲ್ಲ, ಪ್ರೊಡಕ್ಟ್ಸ್ ಇವು ಹೊಡೆದಿವಿ. ಕಾಳು ಆದಾಗಂದ್ರೆ ಬೂಸ್ಟ್ 3, ಪಿಕಪ್ಪ, ಕ್ರಾಪ್ಸಿಲ್ಲ, ಪ್ರೊಡಕ್ಟ್ಸ್ ಹೊಡೆದಿವಿ. ಇಳುವರಿ ಮಾತ್ರ ಒಂದು ಪ್ಯಾಕೆಟಿಗೆ 25 ಪ್ಯಾಕೆಟ್ ಬಂದದ. ಸರಿ, ಈ ಕಬ್ಬು ಎಷ್ಟು ಬಂದ ಸರ್ ಹೋದ್ಸಲ ನಿಮ್ದು ಯೂಸ್ ಮಾಡಿದಾಗ? ಕಬ್ಬು ಹೋದ್ಸಲ ಮಳೆ ಹೆಚ್ಚ ಸಲಕ್ಕಾಗಿ ಮಿನಿಮಮ್ ಇಲ್ಲ ಅಂದ್ರೆ 40ರಿಂದ 45 ತನಕ ಕೂತು. ಮಳೆ ಹೆಚ್ಚಿದ್ರು 40ರಿಂದ 45 ಕೂತು. ಮಳೆ ಹೆಚ್ಚಿದ್ಲಪ್ಪ 50 ಮೇಲೆ ಕುಡಿಸ್ತಿದ್ದೆವು. ಮಳೆ ಹೆಚ್ಚಾಗ ಸ್ವಲ್ಪ ನೀರಿನ ಅವಶ್ಯ ಆಯಿತು. ಕಬ್ಬು ಏನದ ನಮ್ಮದು 9 ತಿಂಗಳಿಗೆ ಕಬ್ಬು ಪಾಸ್ ಆಯಿತು. ಕಟಿಂಗ್ ರೋಡಿಗೆ ಅದಲ್ಲ, ಕಟಿಂಗ್ ಬಂದು ಜಲ್ದಿ 9 ತಿಂಗಳು ಮಾಡ್ಕೊಂಡಿದ್ದಾರೆ. ಹಿಂಗೆ ಆದ್ರೂ ಮಿನಿಮಮ್ 40-45 ತನಕ ಎವರೇಜ್ ಕೂತು. ಈ ಸಲ 50 ಮೇಲೆ ಕುಡಿಸ್ತೇವೆ ನಾವು ಹೋದ್ಸಲ ಅಷ್ಟೇ. ಸರಿಯಾಗದ ಕಬ್ಬ. ಈಗ ಏನಾರ ಬೂಸ್ಟ್ ಒನ್ ಆಗ್ಯದ. ಈಗ ಸೆಕೆಂಡಿಗೆ ಬೂಸ್ಟ್ ಮಾಡ್ಬೇಕು. ಈಗ ಸ್ಪ್ರೇ ಮಾಡ್ಬೇಕು, ಬೂಸ್ಟ್ ಸ್ಪ್ರೇ ಮಾಡ್ಬೇಕು ರೀ. ಫಸ್ಟ್ ಕ್ಲಾಸ್ ಅದ. MLC ಕಂಪ್ನಿ ಪ್ರಾಡಕ್ಟ್ ಸರಿಯಾಗದ. ಯಾರಾದರೂ ಯೂಸ್ ಮಾಡ್ಬೋದು. ಎಲ್ಲ ಥರ ಬೆಳೆಗೆ ಬರ್ತದೆ. ಓಕೆ, ಅಂದರೆ ಈಗ MLC ಕಂಪ್ನಿ ಯೂಸ್ ಮಾಡಿದ್ರಿಂದ ಇಷ್ಟೆಲ್ಲ ಸರಿಯಾಗಿ ರಿಸಲ್ಟ್ ಬಂದದ. ಇಳುವರಿ ಸರಿಯಾಗಿ ಬರ್ತದೆ, ಕಲರ್ನು ಭಾರಿ ಬರ್ತದೆ. ಈಗೇನು ಕಬ್ಬಿನ ಎಲೆ, ಬಾಳೆ ಎಲೆ ಇದ್ದಪ್ಪಲ್ಲ ಇಷ್ಟು ಅಗಲ ನೋಡ್ಲತ್ತೀವಿ ಸರ್. ಎಲೆಗಳು ಸದ್ಯಕ್ಕೆ ಸರಿಯಾಗಿ ಬಂದವ್ರಿ. ಇಷ್ಟು ಅಗಲ ಬಂದವ, ಸರಿಯಾಗದ. ಯಾರನ್ನೂ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, MLC ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಈ ರೀತಿ ಸರಿಯಾಗಿ ಇಳುವರಿ ಬರುತ್ತೆ. ಹಾಗೂ ಬೆಳೆ ನೋಡಿದ್ರೆ ಗೊತ್ತಾಗ್ತದೆ, ಇಂಥ ಬಿಸಿಲಿನಾಗಾದರೂ ಬೆಳೆ ಯಾವ ಥರ ಬಂದಿದೆ ಅಂತ ಗೊತ್ತಾಗ್ತದೆ. ಸೊ ಎಲ್ಲರೂ ಈ ನಮ್ಮ MLC ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿ. ಜೈ MLC.